शुभं करोति कल्याणम् आरोग्यं धनसम्पदा शत्रुबुद्धि विनाशाय दीपज्योति नमोस्तुते ओम ग्राम ग्रीं ग्रों सह गुरवे नमः। ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಗುರು ಗ್ರಹದ ಸಂಖ್ಯೆಗಳು ಯಾವುವು, ಅದರ ರುದ್ರಾಕ್ಷಿ, ಜಮ್ಸ್ಟೋನು, ಲಕ್ಕಿ ನಂಬರ್ಸು ಯಾವುವು ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಶಾಂತಮ್ಮ 66 ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ. ಈಗ ಗುರುಗ್ರಹದ ಸಂಖ್ಯೆಗಳು ಯಾವುವು ಅಂದರೆ, ಗುರುಗ್ರಹದ ಸಂಖ್ಯೆಗಳು 3, 12, 21, 30 ಇವು ಗುರುಗ್ರಹದ ಸಂಖ್ಯೆಗಳು. ಈ ಗುರುಗ್ರಹದ ಸಂಖ್ಯೆಗಳ ರುದ್ರಾಕ್ಷಿ ಯಾವುದು ಹಾಗೂ ಜಮ್ಸ್ಟೋನು. ರುದ್ರಾಕ್ಷಿ ಬಂದು 5 ಮುಖ ರುದ್ರಾಕ್ಷಿ. 5 ಮುಖ ರುದ್ರಾಕ್ಷಿ ಏರಳವಾಗಿ ದೊರೆಯುತ್ತೆ. ನೀವು 5 ಮುಖ ರುದ್ರಾಕ್ಷಿಯನ್ನು ಗುರುವಾರ ದಿನ ಧರಿಸಬೇಕು. ಹಾಗೂ ಜಮ್ಸ್ಟೋನ್ ಬಂದು ಕನಕ ಪುಷ್ಯರಾಗ. ಕನಕ ಪುಷ್ಯರಾಗವನ್ನು ಬಲಗೈ ತೋರು ಬೆರಳಿಗೆ ಗುರುವಾರ ದಿನ ಗುರು ರಾಘವೇಂದ್ರ, ದತ್ತಾತ್ರೇಯ ಇಲ್ಲ ಸಾಯಿಬಾಬಾ ಫೋಟೋ ಮುಂದೆ ಇಟ್ಟು ಅದನ್ನು ಬೇಷಕ್ಕೆ ತಂದು ಜಮ್ಸ್ಟೋನ್ ರುದ್ರಾಕ್ಷಿಯನ್ನು ತಂದು ತೊಳೆದು ಹಾಲಲ್ಲಿ ಸ್ವಲ್ಪ ನೆನೆಸಿಟ್ಟು ಹಳದಿ ಬಟ್ಟೆ ಮೇಲಿಟ್ಟು ಹಳದಿ ಹೂವು ಏರಿಸಿ ಧೂಪ ದೀಪವನ್ನು ಹಚ್ಚಿ ಆವಾಗ ಅದನ್ನು ನೀವು ಗುರುವಾರ ದಿನ ಬಲಗೈ ತೋರು ಬೆರಳಿಗೆ ಧರಿಸ್ಬೋದು ಉಂಗುರವನ್ನು. ಇಲ್ಲ ನಿಮಗೆ ತೋರು ಬೆರಳಿಗೆ ಧರಿಸೋಕ್ಕಾಗಲ್ಲ ಅಂತಂದರೆ ನೀವೇನು ಮಾಡಬೇಕು, ಪೆಂಡೆಂಟ್ ಮಾಡಿ ಕನಕ ಪುಷ್ಯರಾಗವನ್ನು ಕೊರಳಲ್ಲಿ ಧರಿಸ್ಬೋದು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬಲಗೈಗೆ ತೋರು ಬೆರಳಿಗೆ ಧರಿಸ್ಬೇಕು. ಯಾಕೆಂದರೆ ಇದು ಕನಕ ಪುಷ್ಯರಾಗ ಸ್ಟೋನ್ಸ್ಗಳನ್ನು ನಾವು ಅಧಿದೇವರ ಗ್ರಹಗಳು ಅಂತೇಳಿ ನಾವು ಪೂಜೆ ಮಾಡ್ತೀವಿ. ಹಂಗಾಗಿ ನಾವು ಯಾರನ್ನಾಗಲಿ ಬಲಗಡೆ ತೋರು ಬೆರಳಿಗೆ ಧರಿಸ್ಬೇಕಾಗತ್ತೆ ಈ ಕನಕ ಪುಷ್ಯ ರಾಗವನ್ನು. ಹಾಗೂ ಇವರ ಲಕ್ಕಿ ತಾರೀಖುಗಳು ಯಾವುವು ಅಂದರೆ 3, 12, 21, 30 ಹುಟ್ಟಿದವರ ಲಕ್ಕಿ ತಾರೀಖುಗಳು ಯಾವುವು ಅಂತಂದರೆ, ಇವರು ಸೂರ್ಯಗ್ರಹದಲ್ಲಿ ಇವರು ಯಾವುದೇ ಥರ ಸೂರ್ಯ ನಂಬರ್ಗಳಲ್ಲಿ ಯಾವುದೇ ಥರ ಇವರು ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಮತ್ತು ಚಂದ್ರಗ್ರಹದ ಸಂಖ್ಯೆಗಳಲ್ಲಿ ಇವರು ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಮತ್ತು ಗುರುಗ್ರಹದ ಸಂಖ್ಯೆಗಳಲ್ಲಿ ಇವರು ಯಾವುದೇ ಥರ ಕೆಲಸಗಳನ್ನು ಮಾಡಿದರೆ ಇವರಿಗೆ ಸಕ್ಸಸ್ ಆಗುತ್ತೆ. ಸೂರ್ಯಗ್ರಹದ ಸಂಖ್ಯೆಗಳು ಯಾವುವು? 1, 10, 19, 28 ಈ ತಾರೀಖುಗಳಲ್ಲಿ ಗುರು ನಂಬರ್ ಹುಟ್ಟಿದವರು ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ನೆಕ್ಸ್ಟ್ ನಂಬರ್ ಒಂದು ಚಂದ್ರಗ್ರಹ. ಚಂದ್ರಗ್ರಹದ ಸಂಖ್ಯೆಗಳಲ್ಲಿ ನೀವು ಗುರು ನಂಬರಲ್ಲಿ ಹುಟ್ಟಿದವರು ಯಾವುದೇ ಥರ ಕೆಲಸಗಳನ್ನು ಮಾಡಿದಾಗ ನಿಮಗೆ ಸಕ್ಸಸ್ಸು ಆಗುತ್ತೆ. ಅಂದರೆ ಚಂದ್ರಗ್ರಹದ ಸಂಖ್ಯೆಗಳು 2, 11, 20, 29 ಈ ನಂಬರ್ಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಹಾಗೂ ಗುರು ನಂಬರಾದ 3, 12, 21, 30 ಈ ನಂಬರ್ಗಳಲ್ಲಿ ನೀವು ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಿಮಗೆ ಸಕ್ಸಸ್ಸು ಆಗುತ್ತೆ. ಅಂದರೆ ಈ ನಂಬರ್ಗಳು ನೀವು ಏನು ಮಾಡಬೇಕು, ATMಗಾಗಲಿ ಪಾಸ್ವರ್ಡ್ಗಾಗಲಿ ಮೊಬೈಲ್ ನಂಬರ್ಗಳಾಗಲಿ ಬಳಸಿದಾಗ ನಿಮಗೆ ಸಾಕಷ್ಟು ಲಾಭವಾಗುತ್ತೆ. ಹಾಗೂ ಇವರು ವಾರದಲ್ಲಿ ಯಾವ ದಿನವನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ, ಇವರು ಬುಧವಾರ ಬಿಟ್ಟು ಇನ್ನು ಎಲ್ಲ ದಿನಗಳಲ್ಲಿ ಯಾವುದೇ ಥರ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಇವರಿಗೆ ಸಕ್ಸಸ್ ಆಗುತ್ತೆ, ಅದು ಕೈ ಹಿಡಿಯುತ್ತೆ. ಅಂದರೆ ಬುಧವಾರ ಅಂದರೆ ಎದಕ್ಕಂದರೆ, ನಾವು ಗುರುನಿಗೂ ಬುಧನಿಗೂ ಆಗೋದಿಲ್ಲ. ಅಂದರೆ ಗುರು ಬಂದು ಆಧ್ಯಾತ್ಮಿಕ ಕಾರಕ, ಬುಧ ಬಂದು ಅಲಂಕಾರ ಪ್ರಿಯ. ಹಾಗಾಗಿ ಇವರಿಬ್ಬರು ಶತ್ರು ಗ್ರಹಗಳು. ಆದ್ದರಿಂದ ಇವರು ಬುಧವಾರ ದಿನ ಅವಾಯ್ಡ್ ಮಾಡಿ ಉಳಿಕೆ ಎಲ್ಲ ದಿನಗಳಲ್ಲಿ ಇವರು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಇವರಿಗೆ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಬಂದು ಕಲರ್ಸ್ ಯಾವುದು ಬರೋದಿಲ್ಲ ಅಂತಂದರೆ, ಇವರಿಗೆ ಗುರು ನಂಬರಲ್ಲಿ ಹುಟ್ಟಿದವರಿಗೆ ಗ್ರೀನ್ ಕಲರ್ ಇವರಿಗೆ ಬರಲ್ಲ. ಹಾಗಾಗಿ ಎದಕ್ಕಂದರೆ ನಾವು ಬುಧನ ಕಲರು ಗ್ರೀನ್ ಅಂತೀವಿ, ಅಂದರೆ ಹಸಿರು ಕಲರ್ ಅಂತೀವಿ. ಹಾಗಾಗಿ ಇವರು ಗುರು ನಂಬರಲ್ಲಿ ಹುಟ್ಟಿದವರು ಹಸಿರು ಕಲರನ್ನು ಅವಾಯ್ಡ್ ಮಾಡಿ ಇನ್ನೆಲ್ಲ ಕಲರ್ಸನ್ನು ಇವರು ಧರಿಸಿದಾಗ ಇವರಿಗೆ ಸಕ್ಸಸ್ ಆಗುತ್ತೆ. ಮತ್ತು ನಾವು ಪ್ರತಿಯೊಬ್ಬರು ಏನು ಮಾಡಬೇಕಂದ್ರೆ ಜಾತಕ ಕುಂಡಲಿ ಹಾಕಿಸ್ಬೇಕು. ಯಾಕಂದರೆ ಯಾವ ನಂಬರ್ 9 ಗ್ರಹಗಳಲ್ಲಿ ಹುಟ್ಟಿದವ್ರೂ ಜಾತಕ ಕುಂಡಲಿ ಹಾಕಿಸ್ಬೇಕು. ಜಾತಕ ಕುಂಡಲಿ ಹಾಕಿಸಿದಾಗ ನಮಗೆ ಯಾವ ಯಾವ ಯೋಗಗಳಿದಾವೆ ಅಂಥೇಳಿ ತಿಳ್ಕೊಬೋದು ಅದರಲ್ಲಿ. ಅಂದರೆ ನಮಗೆ ಶಶಿಮಂಗಳ ಯೋಗ ಆಯಿತಾ, ಗಜಕೇಶ್ವರಿ ಯೋಗ ಆಯಿತಾ, ಇಲ್ಲ ಧರ್ಮ ಕರ್ಮಾಧಿಪತಿ ಯೋಗ ಆಯಿತಾ,
ಅಂಥೇಳಿ ನಾವು ತಿಳ್ಕೊಂಡಾಗ ನಮಗೆ, ಇಲ್ಲ ಬುಧ ಆದಿತ್ಯ ಯೋಗ ಐತೆ ಅಂತೇಳಿ ನಾವು ತಿಳ್ಕೊಂಡಾಗ ಅದರ ಜಮ್ ಸ್ಟೋನ್ ರುದ್ರಾಕ್ಷ ಹಾಕ್ಕೊಂಡಾಗ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ನೆಗೆಟಿವ್ ಪ್ಲೇಸಲ್ಲಿ ಇದ್ದಾಗ ಆ ಗ್ರಹದ ನಾವು ರುದ್ರಾಕ್ಷಿ ಅದರ ಜಮ್ ಸ್ಟೋನ್ ಹಾಕೊಂಡಾಗ ನಮಗೆ ಅದರಿಂದ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ಜಾತಕ ಕುಂಡಲಿ ಹಾಕಿಸಿದಾಗ ನಮಗೆ ಯಾವ ರುದ್ರಾಕ್ಷಿ ಹಾಕ್ಕೋಬೇಕು, ಯಾವುದನ್ನು ನಾವು ನೆಗೆಟಿವನ್ನು ನಾವು ಅಡ್ರೆಸ್ ಮಾಡಬೇಕು, ಆ ದಿನದಿಂದ ನಾವು ಆ ಧಾನ್ಯವನ್ನು ದಾನ ಮಾಡ್ತಾ ಬಂದಾಗ ನಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಯಾವುದು ಚೆನ್ನಾಗೈತೋ ಗ್ರಹ ಅಂದರೆ ಜಮ್ ಸ್ಟೋನ್ ರುದ್ರಾಕ್ಷಿ ಸಂಬಂಧಪಟ್ಟ ಗ್ರಹಗಳು ಯಾವುದು ಚೆನ್ನಾಗೈತೆ ಅದನ್ನು ನಾವು ಧರಿಸಿದಾಗ ಅದರಿಂದ ನಮಗೆ ದುಪ್ಪಟ್ಟಷ್ಟು ನಮಗೆ ಲಾಭವಾಗುತ್ತೆ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಜಾತಕ ಕುಂಡಲಿ ಹಾಕ್ಸ್ಬೇಕು. ಹಾಕ್ಸಿದಾಗ ಈಗ ಗಜಕೇಶ್ವರಿ ಯೋಗ ಇದ್ರೆ ಹೆಂಗ, ಗಜಕೇಶ್ವರಿ ಯೋಗ ಇದ್ರೂ ನಾವು ಜಾತಕ ಕುಂಡಲಿ ನೋಡ್ಕೋಬೇಕು. ಅದು ನಮ್ಗೆ ಅಪ್ಲೈ ಆಗ್ತೈತಾ ಇಲ್ಲ ಅಂತೇಳಿ ನೋಡ್ಕೋಬೇಕು. ಅಪ್ಲೈ ಆಗಂಗಿದ್ರೆ ನಾವು ಜಮ್ ಸ್ಟೋನ್ ಹಾಕ್ಕೊಂಡು ರುದ್ರಾಕ್ಷ ಹಾಕ್ಕೋಬೇಕು. ಈಗ ಗಜಕೇಶ್ವರಿ ಯೋಗ ಅಂದರೆ ಏನು, ಒಂದೇ ಮನೆಯಲ್ಲಿ ಗುರು ಅಂದರೆ ಲಗ್ನದಲ್ಲೇ ಗುರು ಇದ್ದರೆ, ಇಲ್ಲ ಲಗ್ನದಲ್ಲೇ ಗುರು ಚಂದ್ರರು ಇಬ್ಬರು ಒಂದೇ ಮನೆಯಲ್ಲಿ ಕುಂತಾಗ ಅವರು ಗಜಕೇಶ್ವರಿ ಯೋಗ. ಮತ್ತು ಇಲ್ಲ ಅಂದರೆ ಗುರು ಒಂದನೇ ಮನೆಯಲ್ಲಿದ್ದು ಚಂದ್ರ 4ನೇ ಮನೆಯಲ್ಲಿದ್ದಾಗ ಅದನ್ನು ಗಜಕೇಶ್ವರಿ ಯೋಗ. ಅಂದರೆ ಗುರುಗ್ರಹ ಚಂದ್ರಗ್ರಹ ಇವೆರಡು ಕೇಂದ್ರ ಸ್ಥಾನಗಳಲ್ಲಿರಬೇಕು, ಇಲ್ಲ ತ್ರಿಕೋನ ಸ್ಥಾನಗಳಲ್ಲಿರಬೇಕು. ಇದ್ದಾಗ ನಮಗೆ ಗುರುಗ್ರಹ ಇದು ಗಜಕೇಶ್ವರಿ ಯೋಗ ಅನ್ವಯ ಆಗುತ್ತೆ. ಬಟ್ ನಮಗೆ ಇದು ಏನಾದರೂ ಅಷ್ಟಮಾಧಿಪತಿ ಗುರು ಆದರೆ ಆ ಜಾತಕಕಾರನಿಗೆ ಅಷ್ಟಮಾಧಿಪತಿ ಗುರು ಆಗಿದ್ದರೆ ಅದು ಅಪ್ಲೇಬಲ್ ಆಗಲ್ಲ. ಚಂದ್ರಗ್ರಹ ಏನಾದರೂ ಅಷ್ಟಮಾಧಿಪತಿ ಆಗಿ 6ನೇ ಮನೆ ಅಧಿಪತಿ ಆಗಿ 12ನೇ ಮನೆ ಅಧಿಪತಿ ಆದ್ರೂ ನಮಗೆ ಇದು ಅಪ್ಲೈ ಆಗಲ್ಲ. ಹಂಗಾಗಿ ನಾವೇನು ಮಾಡೋಕ್ಕೂ ಜಾತಕ ಕುಂಡಲಿ ಹಾಕ್ಸಿದಾಗ ಯಾವ ಗ್ರಹ ಎಲ್ಲಿ ಕುಂತಿದೆ ಅಂತ ನೋಡಿಕೊಂಡು ನಾವು ಅದರ ರುದ್ರಾಕ್ಷಿ ಜಮ್ ಸ್ಟೋನ್ ಹಾಕೊಂಡಾಗ ನಮಗೆ ದುಪ್ಪಟ್ಟಷ್ಟು ಲಾಭ ಆಗುತ್ತೆ. ಯಾವುದು ನೆಗೆಟಿವ್ ಐತೆ ಅಂತೇಳಿ ನಾವು ತಿಳ್ಕೊಂಡಾಗ ಅದನ್ನು ಎನ್ಹಾನ್ಸ್ ಮಾಡೋದು, ಅದನ್ನು ದಾನ ಮಾಡಿ ಅಡ್ರೆಸ್ ಮಾಡ್ತಾ ಇರಬೇಕು. ಅದನ್ನು ಅಡ್ರೆಸ್ ಮಾಡ್ತಾ ಇದ್ದಾಗ ನಾವು ಅದನ್ನು ನೆಗೆಟಿವ್ ಇದ್ದಿದ್ದ ಗ್ರಹನ ನಾವು ವೀಕ್ ಮಾಡಬೇಕು. ಯಾವಾಗ ವೀಕ್ ಮಾಡ್ತೀವೋ ನಮಗೆ ಅದರ ನೆಗೆಟಿವ್ಸ್ ನಮಗೆ ಜಾಸ್ತಿ ತಲುಪಾಗಲ್ಲ. ಯಾವುದು ನಾವು ಪಾಸಿಟಿವ್ ಗ್ರಹ ಇದ್ದಿದೆ ಅದನ್ನು ನಾವು ರುದ್ರಾಕ್ಷಿ ಜಮ್ ಸ್ಟೋನ್ ಹಾಕೊಂಡಾಗ ನಮಗೆ ಅದರಿಂದ ಸಾಕಷ್ಟು ಲಾಭವಾಗಿ ಮತ್ತು ಅದರಿಂದ ನಮಗೆ ಬಲವಾಗಿ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು. ಹಂಗಾಗಿ ನಾವೇನು ಮಾಡಬೇಕು, ಫಸ್ಟ್ ಜಾತಕ ಕುಂಡಲಿ ಹಾಕ್ಸ್ಬೇಕು. ಅಂದರೆ ಈ ಗುರು ನಂಬರಲ್ಲಿ ಹುಟ್ಟಿದವರಿಗೆ ಗುಣಲಕ್ಷಣಗಳು ಯಾವುವು ಇರ್ತಾವ, ಇವರ ಗುಣಲಕ್ಷಣಗಳು ಯಾವುವು? ಈ ಗುರು ನಂಬರಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ 3, 12, 21, 30 ಈ ನಂಬರಲ್ಲಿ ಹುಟ್ಟಿದವರು ದೊಡ್ಡ ದೊಡ್ಡ ಮಠಾಧೀಶರಾಗಿರ್ತಾರ, ಸನ್ಯಾಸಿಗಳಾಗಿರ್ತಾರ, ಇಲ್ಲ ಗುರುಗಳಾಗಿರ್ತಾರ. ಇವರು ಗುರುಗಳು ಬೋಧಕರಾಗಿರ್ತಾರೆ, ಇನ್ನೊಬ್ಬರಿಗೆ ಟೀಚಿಂಗ್ ಮಾಡೋರಾಗಿರ್ತಾರ. ಈ ನಂಬರಲ್ಲಿ ಹುಟ್ಟಿದವರು ಇವರಿಗೆ ಜಾಸ್ತಿ, ಈ ನಂಬರಲ್ಲಿ ಹುಟ್ಟಿದವರು ಜಾಸ್ತಿ ಟೀಚಿಂಗ್ ಮಾಡೋದು ಬೋಧನೆ ಮಾಡೋದು ಭಾಳ ಇಂಟ್ರೆಸ್ಟ್ ಆಗಿರುತ್ತೆ. ಮತ್ತು ಈ ನಂಬರಲ್ಲಿ ಹುಟ್ಟಿದವರು ಸಣ್ಣ ಪ್ರಮಾಣದಲ್ಲಿ ಆದರೂ ಇವ್ರಿಗೆ ಏನನ್ನ ಒಂದು ಅಭಿವೃದ್ಧಿ ಅಂದರೆ ಪ್ರತಿಭೆನೂ ಅವರಲ್ಲಿ ಇರುತ್ತೆ. ಈ ಸಣ್ಣ ಮಟ್ಟದಲ್ಲಿ ಅಂದರೆ ಅವರ ಕರ್ಮಗಳಿಗೆ ತಕ್ಕಂಗ ಆ ಸಣ್ಣ ಮಟ್ಟದಲ್ಲಿ ಅವರಿಗೆ ಪ್ರತಿಭೆ ಇದ್ದೇ ಇರುತ್ತೆ ಈ ನಂಬರಲ್ಲಿ ಹುಟ್ಟಿದವರಿಗೆ. ಈ 3, 12, 21, 30 ಈ ನಂಬರಲ್ಲಿ ಇವರು ದಾನ ಮಾಡೋರಾಗಿರ್ತಾರೆ. ಜಾಸ್ತಿ ಬೇರೆಯವರಿಗೆ ದಾನ ಮಾಡೋರಾಗಿರ್ತಾರೆ. ಇದರಲ್ಲೇ ಇನ್ನೊಬ್ರಿಗೆ ದಾನ ಮಾಡೋರಾಗಿರ್ತಾರೆ. ಯಾರಿಗೂ ತೊಂದರೆ ಮಾಡೋರಾಗಿರಲ್ಲ. ಹೊಟ್ಟೆ ಕಿಚ್ಚು ದ್ವೇಷ ಅಸಹ್ಯ ಯಾವುದೂ ಇವರಲ್ಲಿ ಇರಲ್ಲ ಈ ಗುರು ನಂಬರಲ್ಲಿ ಹುಟ್ಟಿದವರಿಗೆ. ಬಟ್ ಈ ಗುರುಗ್ರಹ 90% ಚೆನ್ನಾಗಿರುತ್ತೆ ಅವ್ರ ಜಾತಕದಲ್ಲಿ. ಅಂದರೆ 3, 12, 21, 31 ಹುಟ್ಟಿದವರಿಗೆ 90% ಗುರುಗ್ರಹ ಚೆನ್ನಾಗಿರುತ್ತೆ. 10% ಎಲ್ಲೋ ಒಬ್ಬರಿಗೆ ಒಂದು 10% ಅಷ್ಟು ಏನು ಮಾಡಬೇಕು, ಅಷ್ಟಮದಲ್ಲಿ ಗುರು ಇದ್ದಾಗ ಇದೆಲ್ಲ ನೆಗೆಟಿವ್ ಆಗುತ್ತೆ. ಅಂದರೆ ಇವ್ರು ಸ್ವಾರ್ಥಿಗಳಾಗಿರ್ತಾರ, ಇನ್ನೊಬ್ಬರು ನೋಡೋದು ಸೇರೋದಿಲ್ಲ, ಸ್ವಲ್ಪ ಅವ್ರದ್ದೇ ಅವರು ಅಂದರೆ ಸ್ವಾರ್ಥದಿಂದ ಇರ್ತಾರೆ, ಯಾರಿಗೊಬ್ಬರಿಗೂ ದಾನ ಮಾಡೋದಿಲ್ಲ. ಈ ಥರ ಕ್ಯಾರೆಕ್ಟರ್ ನೆಗೆಟಿವ್ಸ್ ಕ್ಯಾರೆಕ್ಟರಾಗಿ ಇವರು ಇರ್ತಾರೆ. ಹಂಗಾಗಿ ಅಂಥವ್ರು ಅದಕ್ಕೆ ಏನು ಮಾಡೋದು, ನಾವು ಜಾತಕ ಕುಂಡಲಿ ಹಾಕ್ತಿದ್ದೆವು ಗುರುಗ್ರಹ ಎಲ್ಲಿದೆ ಅಂತ ನೋಡಿಕೊಂಡು ಅದನ್ನು ನಾವು ದಾನ ಮಾಡ್ತಾ ಬರಬೇಕು. ಯಾವುದು ಪಾಸಿಟಿವ್ ಇದೆ ಅದರ ರುದ್ರಾಕ್ಷಿ ಜಮ್ ಸ್ಟೋನ್ ಹಾಕೊಂಡು ನಮಗೆ ಎಷ್ಟು 100ರಷ್ಟು ಪಟ್ಟು ನಮಗೆ ಲಾಭ ಆಗುತ್ತೆ. ಅದರಿಂದ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು. ಈಗ ನಾನು ಈ ವಿಡಿಯೋದಲ್ಲಿ ಅಂದರೆ 3, 12, 21, 30 ಈ ನಂಬರಲ್ಲಿ ಹುಟ್ಟಿದವರು ಯಾವ ರುದ್ರಾಕ್ಷಿ ಯಾವ ಜಮ್ ಸ್ಟೋನ್ ಮತ್ತು ಈ 3, 12, 21, 30 ಈ ತಾರೀಕಿನಲ್ಲಿ ಹುಟ್ಟಿದವರು ಗುರುವಾರ ದಿನ ಸಾಯಿಬಾಬಾ ಗುಡಿಗೆ ಹೋಗಿ ಬರ್ತಾ ಇರಬೇಕು. ಮತ್ತು ಈ ನಂಬರಲ್ಲಿ ಹುಟ್ಟಿದವರು ಈ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತೇಳಿ ಮಂತ್ರ ಪಠನೆ ಮಾಡಬೇಕು. ಈ ಜಮ್ ಸ್ಟೋನ್ ರುದ್ರಾಕ್ಷಿ ದೇವ್ರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು 108 ಸಲ ಮಂತ್ರ ಪಠನೆ ಮಾಡಿ ನಂತರ ಇವರು ಬಲಗೈ ತೋರುಗಳಿಗೆ ಇಲ್ಲ ಪೆಂಡೆಂಟ್ ಮಾಡಿ ಧರಿಸ್ಬೋದು. 5 ಮುಖ ರುದ್ರಾಕ್ಷಿ ಹೇರಳವಾಗಿ ಸಿಗುತ್ತೆ, ನೀವು ಅದನ್ನು ನೀವು ಧರಿಸ್ಬೋದು.
ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡಬೇಕು, ಶಾಂತಮ್ಮ 66 ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ. ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು.